ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದೆ. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ಯಾರು? ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಮಾಡಿದ್ದು ಯಾಕೆ? ಗವರ್ನರ್ಗೆ ಆಹ್ವಾನ ಕೊಟ್ಟವರು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದ ಅವರು, ಸರ್ಕಾರ 11 ಜನರ ಸಾವನ್ನು ತಡೆಯಬಹುದಿತ್ತು. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿ ಕಾಲ್ತುಳಿತ ಪ್ರಕರಣ ಸಂಭವಿಸಲು ಕಾರಣವಾಗಿದೆ ಎಂದು ಸದನದಲ್ಲಿ ಹೇಳಿದರು. ಒಂದು ರೀತಿ ಈ ಕಾರ್ಯಕ್ರಮ ಪೂರ್ತಿನೂ ಕೂಡ ಎಲ್ಲೂ ಕೂಡ ರಾಜ್ಯಪಾಲರಿಗೆ ಒಂದು ರೀತಿ ನನಗನ್ಸ್ತೈತೆ ಅವಮಾನ ಅಂತ ಅನಿಸ್ತೈತೆ. ರಾಜ್ಯಪಾಲರನ್ನ ನೀವು ಕರ್ಕೊಂಬಂದು ಮುಖ್ಯಮಂತ್ರಿಗಳನ್ನ ಕೂತಿಸ್ತೀರಿ. ಅವರಿಬ್ಬರನ್ನು ಯಾವ ಪುಣ್ಯಾತ್ಮ ಕರ್ಕೊಂಬಂದನೋ ಗೊತ್ತಿಲ್ಲ. ಪಾಪ ಗೋವಿಂದರಾಜು ಸಸ್ಪೆಂಡ್ ಔಟ್ ಅವ್ರೆ. ಯಾವಾಗ ಕರ್ಕೊಂಬರ್ಬೇಕು ನೀವು CMನ? ಯಾವಾಗ ಕರ್ಕೊಂಬರ್ಬೇಕಾಯ್ತು ಗವರ್ನರ್ನ? ಪ್ಲೇಯರ್ಸ್ ಬಂದ ಮೇಲೆ ಕರ್ಕೊಂಬರ್ಬೇಕಾಯ್ತು. ನೀವು CMಗೆ ಗೌರವ ಕೊಡೋದಾದ್ರೆ, ಗವರ್ನರ್ಗೆ ಗೌರವ ಕೊಡೋದಾದ್ರೆ, ಪ್ಲೇಯರ್ಸ್ನ ಅವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕರೆದು ಅವರಿಬ್ಬರನ್ನ ಕೂತಿರ್ಸ್ಬೇಕಾಯ್ತು. ಮಾಡಿದ್ರ ನೀವು? ಗವರ್ನರ್ನು ದಿಕ್ಕಾಪಾಲ್ ಮಾಡಿದ್ರಿ, CMನ ಒಂದು ಕಡೆ ದಿಕ್ಕಾಪಾಲ್ ಮಾಡಿದ್ರಿ. ಕೇಳೋರಿಲ್ಲ, ಹೇಳೋರಿಲ್ಲ. ಅರ್ಧ ಗಂಟೆ ಕಾದಿದ್ರು. ಹಾಫ್ ಆನ್ ಅವರ್ ದೇ ವೈಟೆಡ್. ಇದಾ ಮರ್ಯಾದೆ ಕೊಡೋದು? ಇದು ಕಾರ್ಯಕ್ರಮನ? ಇದನ್ನ ಎಲ್ಲ ಇವರು ನಾನು ಭಯ ಏನಲ್ಲ, ಡಿ ಗ್ರೂಪ್ ಇರ್ಬೋದು, ಏನು ಯಾವ್ಯಾವ ಗ್ರೂಪ್ ಅವ್ರು ಎಲ್ಲ ಬಂದು ಫುಲ್, ನೀವು ಮೇಲೇನೂ ನೋಡಿ ಆ ಫೋಟೋದಲ್ಲಿ ಮೇಲೆ ಇವ್ರ ಮೇಲೇನೂ ಫುಲ್ ಜಾಮ್ ಔಟಿದ್ದಾರೆ. ಸುತ್ತೂ ಎಲ್ಲ ನಾನು ಲಿಸ್ಟ್ ಕೊಡ್ತೀನಿ. ನಾನು ಆ ಫೋಟೋಗಳನ್ನೆಲ್ಲ ಸ್ಕ್ಯಾನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ ನೋಡಿ, ಮೇಲೆ ಇದೆ ನೋಡಿ, ಇಲ್ಲಿ ಮೇಲ್ಗಡೆನೂ ಕೂತಿದ್ದಾರೆ. ನಾನು ಹೇಳ್ತೀನಿ ನೋಡಿ, ನಾನು ಸ್ಕ್ಯಾನ್ ಮಾಡಿಸಿದ್ದೀನಲ್ಲ. CM, DCM, ಸಚಿವರು, ಶಾಸಕರ ಸಿಬ್ಬಂದಿ 250 ಜನ ಕರೆಕ್ಟಾಗಿ ಲೆಕ್ಕ ಮಾಡಿಸಿದ್ದೀನಿ. ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಡಿ ಗ್ರೂಪ್ 75 ಜನ, IAS KS ಅಧಿಕಾರಿ ವರ್ಗದವರು, ಅವರ ಆಪ್ತರವರು, ಕುಟುಂಬದವರು 50 ಮಂದಿ, ಗಂಡ್ಮ್ಯಾನ್ಗಳು 50 ಜನ, ಗಂಡ್ಮ್ಯಾನ್ಗಳು 50 ಜನ, ಪೊಲೀಸ್ ಸಿಬ್ಬಂದಿ 50 ಜನ, RCB DNA ಕಡೆ ಫೋಟೋಗ್ರಾಫರ್ಸು 8 ಜನ ಫೋಟೋಗ್ರಾಫರ್ಸ್ RCB ಅವ್ರ ಕಡೆ. ಇದನ್ನು ಡೀಸೆಂಟ್ ಕಾರ್ಯಕ್ರಮ ಅಂತ ಕರಿತೀರಾ? ಇದು ನಿಂತ್ಕೊಂಡಿರೋದು, ಕೂತ್ಕೊಂಡಿರೋದು, ಎಲ್ಲರಿಗೂ ಸೆಲ್ಫಿ ಚಟ, ಮೊಬೈಲ್ ತಗೊಳೋದು, ಸೆಲ್ಫಿ ತೆಗೆದುಕೊಳೋರು. ಆಮೇಲೆ ಎಲ್ಲರೂ ಕುಟುಂಬದವ್ರು ಬರ್ತಾರೆ. ಹೆಂಗೋ ನಮ್ಮ ಜಮೀರ್ ಅಹಮದ್ ಅವ್ನ ಮಗನ ಕರ್ಕೊಂಬಂದು ಕರೆಕ್ಟಾಗಿ ಪ್ಲೇಸ್ ಕೂತಿರ್ಸ್ಕೊಂಬಿಟ್ಟಿರ್ತಾರೆ. ಫೋಟೋ ಇದೆ ನನ್ನ ಹತ್ರ, ಅದನ್ನು ಫೋಟೋ ತೋರಿಸ್ತೀನಿ. ಜಮೀರ್ ಅಹಮದ್ ಹುಷಾರಿದ್ದಾರೆ, ಕರ್ಕೊಂಬಂದು ಕರೆಕ್ಟಾಗಿ ಕೃಷ್ಣ ಅವರೇ ಕರೆಕ್ಟಾಗಿ ಕೂತಿಸ್ಬಿಡ್ತಾನೆ. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೊಮ್ಮಗ ಬರ್ತಾರೆ, ಅವ್ನು ಸೀಟೇ ಇರಲ್ಲ, ಎಲ್ಲೋ ನಿಂತಿರ್ತಾರೆ ಪಾಪ. ಈ ಗೋವಿಂದರಾಜ್ ಹೋಗಿ ಕರ್ಕೊಂಬರ್ತಾನೆ ಆಮೇಲೆ ಲಾಸ್ಟಿಗೆ. ನಾನು ಎಷ್ಟು ಅಧ್ವಾನ ಅನ್ನೋದಕ್ಕೆ ಹೇಳ್ತಾ ಇರೋದು. ನಾನು ಅಧ್ವಾನ ಹೆಂಗೆ ಮಾಡಿದ್ರು ಕಾರ್ಯಕ್ರಮನ ಅಂತ ಹೇಳೋದಕ್ಕೆ, ಒಂದು ಸರ್ಕಾರಿ ಕಾರ್ಯಕ್ರಮ, ಒಂದು ಗವರ್ನರು, ಮುಖ್ಯಮಂತ್ರಿ ಇರ್ತಾರೆ, ಈ ಕಾರ್ಯಕ್ರಮನ ಹೆಂಗೆ ಅಧ್ವಾನ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಕರ್ನಾಟಕದ ಇತಿಹಾಸದಲ್ಲಿ ಜ್ವಲಂತ ಒಂದು ಎಕ್ಸಾಂಪಲ್. ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ದಿಸ್. ಇದರಿಂದ ಏನಾಗ್ತೈತೆ? ಇದನ್ನ ನಾನು ಇದಾದ್ಮೇಲೆ ಇವರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾನು ಹೇಳೋದು, ಈ ಒಂದು ಫೋಟೋ ತೆಗೆಸ್ಕೊಳೋ ಹುಚ್ಚಲ್ಲಿ ಈ ಕುಟುಂಬದ ಈ ಫೋಟೋಗಳು ಬರೋದು, ಅವ್ರ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಅಮಾಯಕ ಯುವಜನರ ಸತ್ತೋ ಫೋಟೋ ಅವ್ರ ಫೋಟೋ ಆಗ್ಬಿಡ್ತಾರೆ ಅವ್ರು. ಈ ಫೋಟೋ ತೆಗೆಸ್ಕೊಳ್ಳೋದ್ರೊಳಗಡೆ ಅಮಾಯಕ ಯುವಕರ ಫೋಟೋ ಸತ್ತು ಫೋಟೋ ಬಂದ್ಬಿಡ್ತದೆ. ಅವ್ರ ತಂದೆ ತಾಯಿಗಳು ಆ ಫೋಟೋ ಇಟ್ಕೊಂಡು ಶೋಕ್ಸೋ ಅಂತ ಫೋಟೋಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಾನು ಈ ಕಾರ್ಯಕ್ರಮದ ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗ್ತದೆ ಭಾಷೆ. ಟೈಮ್ ಲೈನ್ ತರಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಸರ್ಕಾರಕ್ಕೆ ಸಾಕ್ಷಿ ಕೊಡಬೇಕು ನಾನು ಅಂತ, ಕುನ್ನ ಅಲ್ಲ, ನಾನು ಸಾಕ್ಷಿ ಕೊಡಬೇಕು ಅಂತೇಳಿ ವೈರ್ಲೆಸ್ ಲಾಕ್ ಬುಕ್ಕು ತರಿಸ್ಕೊಂಡಿದ್ದೀನಿ. ವೈರ್ಲೆಸ್ ನಿಮಗೆ ಗೊತ್ತಾಗ್ತದೆ ನೋಡಿ, ವಾಕಿ ಟಾಕಿ ವೈರ್ಲೆಸ್ ಲಾಕ್. ನಿಮಿಷಕ್ಕೂ ವಾಕಿ ಟಾಕಿಯಲ್ಲಿ ನಿಮಿಷಕ್ಕೂ ಏನೇನಾಯಿತು, ಹೆಂಗೆ ಬಂತು ಅಂತ ಹೇಳ್ತೀನಿ ನಾನು ಮುಂದೆ. ನಾನು ಇದು ಬಂದಿದೆ. ನನಗನ್ಸ್ತತೆ ಇಷ್ಟೆಲ್ಲ ಆದ್ರೂ ಕೂಡ
ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಏನು ಗೊತ್ತಾಗಲ್ಲ, ಗೃಹ ಸಚಿವರಿಗೆ ಏನು ಗೊತ್ತಾಗಲ್ಲ. ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಆಂಕರ್ ಇದಾರಲ್ಲ, ಯಾರ ಲೇಡಿ ಅನುಶ್ರೀ, ಅವ್ರ ಮೈಕ್ ಬಿಡಲೇ ಇಲ್ಲ. ನಾನು ನೋಡ್ತಾ ಇದ್ದೆ, ಅದು ಮೈಕ್ ಹಿಡ್ಕೊಂಡು ಓಡಾಡ್ತಾನೆ ಇದ್ದಾರೆ. ಹೋಗು 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 ಅಂತೇಳಿ ಅವರು ಮೈಕ್ ಹಿಡ್ಕೊಂಡು ಮೈಕ್ ಚಡ್ದಲ್ಲ ಅವ್ರು ಕೂತರು. ಇದೆಲ್ಲ ಆ ಒಂದು ಅವಾಂತರಗಳನ್ನು ನಾನು ಇವತ್ತು ಹೇಳಿದ್ದೀನಿ. ಇದಾದ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, 3 ಗಂಟೆಗೆ ಕರೆಕ್ಟಾಗಿ 3 ಗಂಟೆಗೆ